ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗಂತೂ ತುಂಬ ಇಷ್ಟ ಈ ಪಲ್ಯ, ನಿಮಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಸ್ಪೈಸಿಯಾಗಿ ಇವತ್ತು ಒಂದು ಮೆಣಸಿನಕಾಯಿ ಪಲ್ಯ ಮಾಡೋಣ. ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 4 ಸ್ಪೂನ್ ಕಡಲೆಬೇಳೆ, ಸ್ಪೂನ್ ಸಾಸಿವೆ, 2 ಸ್ಪೂನ್ ಎಳ್ಳು, 2 ಸ್ಪೂನ್ ಜೀರಿಗೆ, ಮೆಣಸು, ಲವಂಗ ಮತ್ತು 1 ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿರೋ ಮಸಾಲೆನ ಮಿಕ್ಸಿ ಮಾಡ್ಕೋಬೇಕು. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಆಗುವಷ್ಟು ಸಕ್ಕರೆ, ವಾಟೆ ಹುಳಿ ಅಂತ ಹೇಳ್ತಾರೆ ಅಥವಾ ಹುಳಿ ಪುಡಿ ಅಂತ ಹೇಳ್ತಾರೆ, ಅದನ್ನು 2 ಸ್ಪೂನು, ಸ್ವಲ್ಪ ಕಾಯಿ ತುರಿಯನ್ನು ಇಟ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ. ಜವಾರಿ ಮೆಣಸು ಅಂತ ಹೇಳ್ತಾರೆ, ಇದು ಸ್ವಲ್ಪ ಖಾರ ಇರುತ್ತೆ, ಅದಕ್ಕೆ ಒಳಗಿರೋ ಬೀಜನ ತೆಗೆದು ಇಟ್ಕೊಳ್ಬೇಕು. ನಂತರ ನಾನೀಗ ಕಲಿಸ್ಕೊಂಡಿರೋ ಮಸಾಲೆನ ಮೆಣಸಿನೊಳಗಡೆ ತುಂಬ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ತುಂಬಿಕೊಳ್ಬೇಕು. ನಂತರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ. ಫ್ರೈ ಆದ ನಂತರ ಹಾಕ್ಕೊಳ್ಳಿಕ್ಕೆ ಬೇಕು ಅಂತ ಸ್ವಲ್ಪ ಮಸಾಲೆನ ತೆಗೆದಿಟ್ಕೊಂಡಿದ್ದೆ ನಾನು, ಅದನ್ನು ಈಗ ಫ್ರೈ ಆದ ನಂತರ ಹಾಕ್ತಾ ಇದ್ದೀನಿ. ಮಸಾಲೆನ ಹಾಕಿದ ನಂತರ ಮತ್ತೆ ಒಂದು 5 ನಿಮಿಷ ಆದರೂ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಯಿತು. ಇವತ್ತಿನ ನಮ್ಮ ಮೆಣಸಿನಕಾಯಿ ಪಲ್ಯ ರೆಡಿ ಆಯಿತು. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಸಿಗೋಣ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.